ಅದೇ ಒಂದು ನಿಮಿಷ. ಹಾಂ ಸರಿ. ಸಭೆ ಕಚೇರಿಯಲ್ಲಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಬಂದಿರುವಂಥ ಎಲ್ಲ ನಮ್ಮ ಸಿಬ್ಬಂದಿಗೆಲ್ಲ ಪೂಜೆ ಕಾರ್ಯಕ್ರಮ ಸ್ವಾಗತ ಕೊಡ್ತಾ, ಅದೇ ರೀತಿ ಮಾಧ್ಯಮದಲ್ಲೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ. ಯಾಕೆ ಈ ಒಂದು ಕಾರ್ಯಕ್ರಮಗಳು ಅಂದರೆ ಏನು ಕಾಯಕ ಮಾಡ್ತೀವಿ, ನಾವು ಏನು ವೃತ್ತಿ ಮಾಡ್ತೀವಿ ಅದನ್ನು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ನಾವು ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಥ ಅವಕಾಶ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಇವರು ಅನೇಕ ವೃತ್ತಿ ಜೀವನದಲ್ಲಿ ತಮ್ಮದೇ ಆದ ಒಂದು ಕಾಯಕವನ್ನು ಮಾಡಿ ಕವನಗಳನ್ನು ರಚಿಸುವ ಮುಖಾಂತರ ಅವರದೇ ಆದ ಒಂದು ವ್ಯಕ್ತಿತ್ವವನ್ನು ಬಿಂಬಿಸಿಕೊಂಡು ಶ್ರೇಷ್ಠ ಮಟ್ಟದ ಒಂದು ಕಾಯಕವನ್ನು ಮಾಡಿಕೊಂಡು ಜೀವನ ನಡೆಸಿದರೆ ಅಂಥವರ ಒಂದು ಶ್ರೇಷ್ಠವಾದ ಒಂದು ಕಾಯಕ ಶರಣನ ಜಯಂತಿಯಲ್ಲಿ ಅಂಗವಾಗಿ ನಾವು ಮಾಡ್ತಾ ಇದ್ದೀವಿ. ಒಂದು ಸಂತೋಷ ವಿಚಾರ. ಏನು ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದಂಗೆ ಇದು ಒಂದು ಜಾತಿಗೆ ಸೀಮಿತ ಆಗಿಬಿಟ್ಟಿದೆ. ಇವೆಲ್ಲ ಎಲ್ರಿಗೂ ಸ್ಫೂರ್ತಿದಾಯಕರು. ಎಲ್ಲರೂ ಇದನ್ನು ಫಾಲೋ ಮಾಡಬೇಕು. ನಮ್ಮದೇ ಆದ ಒಂದು ವೃತ್ತಿ ಜೀವನದಲ್ಲಿ ನಮ್ಮದೇ ಒಂದು ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡೋ ಮುಖಾಂತರ, ಸಾರ್ವಜನಿಕರ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡೋ ಮುಖಾಂತರ, ಒಂದು ಸ್ನೇಹವಾಗಿ ಒಂದು ಆಡಳಿತ ಕೊಡೋ ಮುಖಾಂತರ ಎಲ್ರಿಗೂ ಸಹಕಾರ ಕೊಡಬೇಕು ಅಂತ ನಾನು ಅಧಿಕಾರಿ ಸಿಬ್ಬಂದಿಯಲ್ಲಿ ಬೇಡ್ತಾ ಇದ್ದೀನಿ. ನಮಸ್ತೆ. ಪ್ರಾಬ್ಲಮ್ ಇಲ್ಲ ಸರ್, ಚೆಕ್ ಮಾಡ್ತಾ ಇದ್ದೀವಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.